ದೇವರು ಮಾತಾಡುವಂತ ಮಾತು ಸ್ವರ್ಗಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಮೇಲಾದವುಗಳ ಮೇಲೆ ಮನಸ್ಸಿಟ್ಟು ದೇವರು ಮಾತಾಡ್ತಾರೆ. ನಾವು ಭೂ ಸಂಬಂಧವಾದವರು ಭೂಮಿ ನೋಡುವುದರಿಂದ ನಾವು ಭೂ ಸಂಬಂಧವಾಗಿ ಆಲೋಚನೆ ಮಾಡ್ತೀವಿ. ಮರಣ ಅಂದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟದ್ದು, ನರಕ ಅಂದ್ರೆ ಇಲ್ಲೇ ಅನುಭವಿಸುವಂಥದ್ದು ಇದನ್ಕೋತೀವಿ. ವ್ಯಭಿಚಾರ ಅಂದ್ರೆ ಯಾರ ಜೊತೆನೋ ಹೋಗಿ ಪಾಪ ಮಾಡಿದ್ರೆ ವ್ಯಭಿಚಾರ ಅನ್ಕೋತೀವಿ. ದೇವರ ದೃಷ್ಟಿಯಲ್ಲಿ ವ್ಯಭಿಚಾರ ಅಂದ್ರೆ ಒಂದು ಸ್ತ್ರೀಯನ್ನು ನೋಡಿ ನೀನು ಮೋಹಿಸಿದರೆ ಅದು ವ್ಯಭಿಚಾರ ಅಂತ ಹೇಳಿ. ಅಂದ್ರೆ ನೀನೊಂದು ಸ್ತ್ರೀನ ನೋಡಿ ಮೋಹಗೊಂಡ ಮೇಲೆ ಅವಳು ಸಿಗದಂತ ಕಾರಣಕ್ಕೆ ಬೇರೆಯವ್ರ ಮೇಲೆ ಬಲಾತ್ಕಾರ ಮಾಡುವಂತ ಚಾನ್ಸಸ್ ಇರುತ್ತೆ. ದೇವರು ಈ ಕಾನೂನು ಏನಂದ್ರೆ ಬೇರೆ, ಪಾಪ ಮಾಡಾದ್ಮೇಲೆ ತಪ್ಪು ಮಾಡಾದ್ಮೇಲೆ ಹೋಗಿ ಹಿಡಿದು ಶಿಕ್ಷೆ ಕೊಡ್ತಾರೆ. ದೇವರು ಯಾವಾಗ ನೋಡಿ ಶಿಕ್ಷಿಸೋದಕ್ಕೆ ಇಷ್ಟಪಡ್ತಾರೆ ಗೊತ್ತಾ? ನೀನು ಕನಸಲ್ಲೂ ಕೆಟ್ಟದನ್ನ ಭಾವಿಸಬಾರ್ದು ಅನ್ನೋದು ದೇವರ ಇಷ್ಟ ಬೇರೆ. ಆತನು ನಿಜವಾಗ್ಲೂ ಎಷ್ಟು ಒಳ್ಳೆ ದೇವರು. ಇಂಥ ದೇವ್ರ ಬಗ್ಗೆ ಮಾತಾಡೋದಕ್ಕೆ ನಿಜವಾಗ್ಲೂ ನಾನು ಗರ್ವ ಪಡ್ತೀನಿ ಬೇರೆ, ನಿಜವಾಗ್ಲೂ ಗರ್ವ ಪಡ್ತೀನಿ. ನಾನು ಮಾತಾಡ್ತಾರಂತ ದೇವರು ಎಷ್ಟು ಪರಿಶುದ್ಧನಂದ್ರೆ ನೀನು ಹೃದಯದಲ್ಲಿ ಆಲೋಚನೆ ಮಾಡಬಾರ್ದು. ನೀನು ಹೊರಗಡೆಯಿಂದ ಮಾತ್ರ ಶುದ್ಧನಲ್ಲ, ಹೊರಗಡೆಯಿಂದನೂ ಶುದ್ಧನಾಗಿರ್ಬೇಕು, ಒಳಗಡೆಯಿಂದನೂ ಶುದ್ಧನಾಗಿರ್ಬೇಕು. ನೀನು ಏನ್ಪೇರೆ ಆಚೆ ಕಡೆ ಮಾತ್ರ ನಾನು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಸೂಟು ಬೂಟು ಎಲ್ಲ ಹಾಕೊಂಡು ಹೊರಗಡೆ ಹೋಗ್ತೀನಿ. ಹೊರಗಡೆ ಮನುಷ್ಯ ಹೊರಗಡೆ ಬಂದ್ರೆ ಮನೇಲಿಲ್ಲ ಕಸ, ಅಲ್ಲಿ ಗಲೀಜು ಇಲ್ಲಿ ಗಲೀಜು ಎಲ್ಲ ಕಸ ಬಿದ್ದೈತೆ. ನಾನು ಮಾತ್ರ ಹೊರಗಡೆಯಿಂದ ಆಚೆ ಕಡೆ ನಾನು ನೋಡಿದವರು ಇವ್ರ ಮನೆ ಎಷ್ಟು ಸೌಕರ್ಯವಾಗಿದೆ, ಎಷ್ಟು ಚೆನ್ನಾಗೈತೆ, ಎಷ್ಟು ಅಂತ ಅನ್ಬೋದು. ಒಳಗಡೆ ಮನೆಯಲ್ಲಿರುವಂಥ ಪರಿಸ್ಥಿತಿ ಕಸ ಹೊಲಸುಗಳಿಂದ ತುಂಬಿದೆ. ಅದೇ ರೀತಿ ಆಚೆ ಕಡೆ ನಾವು ಸ್ನೋ ಹಾಕೊಂಡು ಪೌಡ್ರ್ ಹಾಕೊಂಡು ಘಮ ಘಮ ಅಂತ ಮಿಣುಕ್ತಾ ಇರ್ಬೋದು ಪ್ರೇಮಿ, ಘಮ ಘಮ ಅಂತ ಮಿಣುಕ್ತಾ ಇರ್ಬೋದು, ಹೊಳಿತಾ ಇರ್ಬೋದು, ಮತ್ತು ಸೆಂಟ್ ಮೂಲಕ ಸ್ಮೆಲ್ ಬರ್ಬೋದು ನಮ್ಮ ದೇಹ. ಆದ್ರೆ ದೇವ್ರು ಏನಂತಾರೆ ಅಂದ್ರೆ, ನಿನ್ನ ಅಂತರಂಗವನ್ನು ನಾನು ನೋಡುವವನಾಗಿದ್ದೇನೆ, ನಿನ್ನ ಹೃದಯವನ್ನು ಪರಿಶೋಧಿಸುವವನಾಗಿದ್ದೇನೆ ಅಂತಾರೆ. ಅದು ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಪ್ರೇಮ. ಈ ದೇವರು ಟೆಸ್ಟ್ ಮಾಡೋ ರೀತಿಯಲ್ಲಿ, ಮನುಷ್ಯನನ್ನು ಪರೀಕ್ಷಿಸುವಂತ ರೀತಿಯಲ್ಲಿ ಪ್ರಪಂಚದಲ್ಲಿ ಯಾರ ಕೈಯಲ್ಲೂ ಸಾಧ್ಯನೇ ಇಲ್ಲ. ಪರಿಶೋಧಕನು ಪ್ರೇರೆ ದೇವರು ತನ್ನ ಮಕ್ಕಳನ್ನು ಕುರಿತು ಅಷ್ಟೇ ಆಳವಾಗಿ ಪ್ರೀತಿಸ್ತಾರೆ, ಪ್ರಾಣಕ್ಕೆ ಪ್ರಾಣ ಕೊಟ್ಟು ಪ್ರೀತಿಸ್ತಾರೆ. ತಪ್ಪು ಮಾಡಿದ್ರೆ ಮಾತ್ರ ಪ್ರಾಣಕ್ಕೆ ಜಿಗಿಂಸೆ ಬರೋ ಥರ ಶಿಕ್ಷೆ ಮಾಡ್ತಾರೆ. ಜೀವನದಲ್ಲಿ ನನ್ನ ಮಗ ತಪ್ಪು ಮಾಡಬಾರ್ದು. ಈ ತಂದೆ ತಾಯಿಗಳು, ಈ ಲೋಕ ತಂದೆ ತಾಯಿಗಳು ಕುಡಿದ್ರು ಬಿಟ್ಬಿಡ್ತಾರೆ, ವ್ಯಭಿಚಾರ ಮಾಡಿದ್ರು, ಮತ್ತು ದೇವ್ರು ಹೊಡೆದ್ರೆ ಮಾತ್ರ ದೇಹಕ್ಕೆ ಸಂಬಂಧಪಟ್ಟಂತ ರೋಗದಿಂದ ಹೊಡೆಯಲ್ಲ ದೇವರು. ತಂದೆ ತಾಯಿಗಳಾದ್ರೂ ಮ್ಯಾಗಡೆ ಚರ್ಮ ಸುಳಿಯೋ ರೀತಿಯಲ್ಲಿ ಇನ್ನೊಂದು ರೀತಿ ಹೊಡಿತಾರೆ. ದೇವರಿದಲ್ಲ ಆತ್ಮಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅಂದ್ರೆ ಮನುಷ್ಯನಿಗೆ ಆತ್ಮಕ್ಕೆ ಸಮಾಧಾನ ಇರಬಾರ್ದು, ಶಾಂತಿ ಇರಬಾರ್ದು. ಈ ದಿನ ಪ್ರಪಂಚ ಪ್ರೇರ ನೀವು ಆಲೋಚನೆ ಮಾಡಿ, ಎಲ್ಲರೂ ಆಲೋಚನೆ ಮಾಡಿದ್ದಾರೆ.